ಹಾಯ್ ಫ್ರೆಂಡ್ಸ್, ನಾನು ಗೌತಮಿಸಿಲ್ವನ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇವಾಗ ಫಸ್ಟ್ ಮಟನ್ ಹಾಕಾಯ್ತು. ಅದಕ್ಕೆ ನಾನು ಇವಾಗ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ತೊಗೊತಾ ಇದ್ದೀನಿ, 1 ಟೀ ಸ್ಪೂನ್ ಸಾಲ್ಟ್ ತೊಗೊತಾ ಇದ್ದೀನಿ, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ತೊಗೊತಾ ಇದ್ದೀನಿ. ಇದೆಲ್ಲನೂ ಹಾಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಅದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಇದನ್ನ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಇದನ್ನ ಮುಚ್ಚಳ ಮುಚ್ಚಿ 4 ಇಂದ 5 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಆಲ್ರೆಡಿ ನಾನು ಮಟನ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇರೋದಕ್ಕೋಸ್ಕರ ನಾವು ಗ್ರೀನ್ ಮಸಾಲೆ ಮಾಡಬೇಕಲ್ಲ, ಅದಕ್ಕೆ ಮೇಥಿ ಯೂಸ್ ಮಾಡ್ತಾ ಇದ್ದೀವಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಟೊಮೆಟೊ. ನಾನು ಗ್ರೀನ್ ಮಸಾಲೆ ಮಾಡಲಿಕ್ಕೋಸ್ಕರ ಫಸ್ಟು 1 ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೇನೆ, 1 ಮುಷ್ಟಿಯಷ್ಟು ಪುದೀನ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಹಸಿಮೆಣಸಿನಕಾಯಿನ ಹಾಕೊಬೋದು. ಇವಾಗ ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆ ಆಲ್ರೆಡಿ ಬಿಸಿ ಆಗಿದೆ. ಸೊ 5 ಇಂದ 6 ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದಿದೆ. ಇವಾಗ ನಾನು ಹಾಕ್ತಾ ಇರೋದು ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹನೀಸ್, ಪಲಾವ್ ಎಲೆ ಮತ್ತು ಸೋಂಪು ಯೂಸ್ ಮಾಡ್ತಾ ಇದ್ದೀನಿ. ಚಕ್ಕೆ ನಾನು ಯೂಸ್ ಮಾಡ್ತಾ ಇರೋದು 1 ಫುಲ್ಲು, ಏಲಕ್ಕಿ 4 ಇಂದ 5 ಜಜ್ಜಿ ಹಾಕೊಳ್ಳಿ, ಸ್ಟಾರ್ ಹನೀಸ್ 3 ಹಾಕ್ತಾ ಇದ್ದೀನಿ, ಪಲಾವ್ ಎಲೆ 2, ಸೋಂಪು 1 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಲವಂಗ 7 ಇಂದ 8 ಹಾಕೊಳ್ಳಿ. ಇದನ್ನ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಸಾಲೆಗಳು ಆಲ್ರೆಡಿ ಫ್ರೈ ಆಗಿದೆ, ಫ್ಲೇವರಿಂಗ್ ಬರ್ತಾ ಇದೆ. ಸೊ ನಾನು ಇವಾಗ 2 ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ಬೋದು ಲೈಟ್ ಬ್ರೌನ್ ಆಗಿದೆ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಳಸ್ಕೊತಾ ಇದ್ದೀನಿ. ಏನಕ್ಕಂತ ಅಂದರೆ ಆಲ್ರೆಡಿ ನಾನು ಮಟನ್ ಬೇಯಿಸ್ಕೊಂಡಾಗ 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಬಳಸ್ಕೊಂಡಿದ್ದೀನಿ. ಅರ್ಧ kg ಮಟನ್ ಹಾಕ್ತಾ ಇದ್ದೀನಿ. ಆಲ್ರೆಡಿನೇ ಬೇಯಿಸಿಟ್ಕೊಂಡಿದ್ದೆ ಮಟನ್ನ. ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕ್ಮೇಲೆ ಸ್ವಲ್ಪ ಮಟನ್ ಜೊತೆಗೆ ಹಿಡಿಸ್ಕೊಳ್ಳಿ ಅದನ್ನ. ಇವಾಗ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಎರಡು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಬಳಸ್ಕೊತಾ ಇದ್ದೀನಿ ಇಲ್ಲಿ. ಇವಾಗೆಲ್ಲ ಮಸಾಲೆ ಹಾಕಿದ್ದೇನೆ. ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ.
1 ಟೀ ಸ್ಪೂನು ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಅದು ನಾನು ಮಟನ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ಸ್ವಲ್ಪ ಕ್ರಶ್ ಮಾಡಿನೇ ಹಾಕೊಳ್ಳಿ ಯಾವಾಗಲೂ ಕಸೂರಿ ಮೇಥಿನ. ನಿಮಗೆ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ ಇದು. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ ಜೊತೆ. ಎರಡು ಸ್ಪೂನಷ್ಟು ಘೀ ಬಳಸ್ಕೊತಾ ಇದ್ದೀನಿ ಇಲ್ಲಿ. ಬಿರಿಯಾನಿ ಮಾಡಲಿಕ್ಕೆ 1.5 ಗ್ಲಾಸ್ ಬಾಸ್ಮತಿ ರೈಸ್ ಬಳಸ್ಕೊತಾ ಇದ್ದೇನೆ. ಅದಕ್ಕೆ 3 ಗ್ಲಾಸ್ ಅಷ್ಟು ನೀರು ಬೇಕು. ಬಟ್ ಆವಾಗಲೇ ನಾವು ಮಟನ್ ಬೇಯಿಸ್ಕೊಂಡಿದ್ವಲ್ಲ, ಅದರಲ್ಲಿ ಸೂಪ್ ಮಿಕ್ಕಿದೆ. ಅದೇ ಸೂಪ್ನೇ ಇಲ್ಲಿ ನೀರನ್ನ ಬೆಳೆಸ್ಕೊತಾ ಇದ್ದೀನಿ. ಆಲ್ರೆಡಿ 2 ಗ್ಲಾಸ್ ಅಷ್ಟು ಸೂಪ್ ಬಳಸ್ಕೊಂಡಿದ್ದೀನಿ. ಆವಾಗಲೇ ಜಾರಲ್ಲಿ ನಾವು ರುಬ್ಬಿರ್ತೀವಲ್ಲ ಮಸಾಲೆ, ಅದೇ ಜಾರಲ್ಲಿ ಮಸಾಲೆ ಉಳ್ಕೊಂಡಿತ್ತು. ಸೊ 1 ಗ್ಲಾಸ್ ಅಷ್ಟು ನೀರು ಇದು ಇವಾಗ ಹಾಕಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಅಕ್ಕಿ ಹಾಕೊಳ್ಳೋಣ. ನಾವು ಬಾಸ್ಮತಿ ರೈಸ್ನ ಬಳಸ್ಕೊಂಡಿದ್ದೀವಿ. ನೀವು ನಾರ್ಮಲ್ ಜೀರಾ ರೈಸ್ ಆಗಿ ಸ್ಟೀಮ್ ರೈಸಲ್ಲೂ ಸಹ ಬಿರಿಯಾನಿ ಮಾಡ್ಬೋದು. ನಿಮ್ಗೇನಾದರೂ ಉದ್ರುದ್ರಾಗಿ ಬೇಕು ಅಂತ ಅಂದರೆ ಸೊ ಅರ್ಧ ಗ್ಲಾಸ್ ಅಷ್ಟು ನೀರು ಕಡಿಮೆ ಹಾಕೊಳ್ಳಿ. ಅಕ್ಕಿ ಹಾಕೊಂಡಾದ್ಮೇಲೆ ಸ್ವಲ್ಪ ನೀಟಾಗಿ ತಿರ್ಸ್ಕೊಳ್ಳಿ ಅದನ್ನ. ಇವಾಗ ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ. ಇವಾಗ ಬಿರಿಯಾನಿ ಮುಕ್ಕಾಲು ಬೆಂದಿದೆ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ ಇವಾಗ. ಇವಾಗ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿ ಆಗಿದೆ, ನೀವು ನೋಡ್ಬೋದು. ಇವಾಗ ನೋಡಿ ಮಾಂಸನ ಬೆಂದಿದೆ. ಏನಕ್ಕೆ ನಾವು ಮುಂಚೆನೆ ವಿಸಿಲ್ ಕೂಗ್ಸಿದ್ರಿ ಇದಕ್ಕೆ. ನಿಮ್ಗೇನಾದ್ರೂ ತುಂಬಾನೇ ಉದ್ರುದ್ರಾಗಿ ಬೇಕಂತ ಅಂದ್ರೆ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ಳಿ. ಇವಾಗ ಬಿಸಿ ಬಿಸಿಯಾದ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.